ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನನ್ನ ಹೆಸರು ದಿವ್ಯಾ. ದಿವ್ಸ್ ಲೈಫ್ ಸ್ಟೈಲ್ಸ್ಗೆ ಸ್ವಾಗತ. ಇವತ್ತು ನಾನು ಹೀರೆಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ಬನ್ನಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಬರೋಣ. ಒಂದು ದೊಡ್ಡದು ಹೀರೆಕಾಯಿ ತೊಗೊಂಡಿದ್ದೀನಿ, ಈರುಳ್ಳಿ ಒಂದು ದೊಡ್ಡದು ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ ಒಂದು ತೊಗೊಂಡಿದ್ದೀನಿ, ಹಸಿಮೆಣ್ಸಿನ್ಕಾಯಿ ನೀವು ಖಾರಕ್ಕೆ ತಕ್ಕಂಗೆ ಹಾಕ್ಕೋಬೋದು, ಮತ್ತು ಹುಣಸೆಹಣ್ಣು ತೊಗೊಂಡಿದ್ದೀನಿ, ಜೀರಿಗೆ 1 ಟೀ ಸ್ಪೂನ್ ತೊಗೊಂಡಿದ್ದೀನಿ. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನೋಡಿ, ಆಲ್ರೆಡಿ ವೈಟ್ ರೈಸ್ ಮಾಡಿಟ್ಟಿದ್ದೀನಿ. ಇದು ಡಿನ್ನರ್ಗೆ ಮಾಡ್ತಿರೋದು ನಾನು. ಮತ್ತು ಒಂದು ಕಡೆ ಮುದ್ದೆಗೆ ಇಟ್ಟಿದ್ದೀನಿ. ಮುದ್ದೆ ರೆಸಿಪಿ ತೋರಿಸ್ತೀನಿ. ಆ್ಯಕ್ಚುಲಿ ತುಂಬ ಜನ ನನ್ನ ವ್ಯೂವರ್ಸ್ ಕೇಳ್ತಿದ್ದಾರೆ, ನೀವು ಮುದ್ದೆ ತುಂಬ ಚೆನ್ನಾಗಿ ಮಾಡ್ತೀರಾ ತೋರಿಸಿ ಅಂತ ಕೇಳ್ತಿದ್ರು. ಬಟ್ ಸ್ವಲ್ಪ ರಾಗಿ ಹಿಟ್ಟು ಕಪ್ಪಿದೆ, ಸೊ ಚೆನ್ನಾಗಿ ಕಾಣಲ್ಲ ವಿಡಿಯೋಗೆ, ಹಾಗಾಗಿ ನಾನು ಮಾಡ್ತಿಲ್ಲ. ಖಂಡಿತವಾಗ್ಲೂ ನಾನು ಮುದ್ದೆನ ಮಾಡಿ ತೋರಿಸ್ತೀನಿ. ಬನ್ನಿ ಈಗ ಚಟ್ನಿ ಹೇಗೆ ಮಾಡೋದು ಅಂದರೆ ಹೀರೆಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಾನೊಂದು ಕಡಾಯಿ ಇಟ್ಟು ಎಣ್ಣೆ ಹಾಕಿದ್ದೀನಿ. ಈಗ ಈರುಳ್ಳಿ ಹಾಕ್ಕೊಳ್ತಿದ್ದೀನಿ. ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ, ನೀವು ಇದನ್ನ ಟ್ರೈ ಮಾಡಲೇಬೇಕು. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೊಳ್ಳೋಣ. ಸ್ವಲ್ಪ ಉಪ್ಪಾಕಿ. ನೋಡಿ, ಈಗ ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗಿದೆ. ನಾನು ಬೆಳ್ಳುಳ್ಳಿ ಹಾಕ್ಕೊಳ್ತಿದ್ದೀನಿ. ನೆಕ್ಸ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಿದ್ದೀನಿ. ನಾನು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಮುಂದೆ ಹಾಕ್ಕೊಂಡಿದ್ದೀನಿ. ನೀವು ಕಡಿಮೆ ತಿನ್ನೋರಾದರೆ ಖಾರ ಕಡಿಮೆ ಹಾಕ್ಕೊಳ್ಳಿ. ಈಗ ಜೀರಿಗೆ ಹಾಕ್ಕೊಳ್ತಿದ್ದೀನಿ. ಫ್ಲೇಮ್ ಬಂದು ಮೀಡಿಯಮ್ ಫ್ಲೇಮೇ ಇಟ್ಕೊಳ್ಳಿ. ಚೆನ್ನಾಗಿ ಹುರ್ಕೊಳ್ಳೋಣ. ಇದನ್ನು ಒಂದು 70% ಫ್ರೈ ಆಗೋವರೆಗೂ ಹುರ್ಕೋಬೇಕಾಗುತ್ತೆ. ಈ ಚಟ್ನಿ ಬಂದು ನಾನು ಒಂದು 9 ಇಯರ್ಸ್ ಬ್ಯಾಕ್ ಕಲ್ತಿದ್ದು ಅನಿಸುತ್ತೆ. ಆಗ ನಾನು ಒಂದು ಫಂಕ್ಷನಲ್ಲಿ, ಚಿಕ್ಕಮ್ಮ ಮನೆ ಫಂಕ್ಷನಲ್ಲಿ ಮಾಡಿದ್ದೆ. ಎಲ್ಲರೂ ನಮ್ಮ ಆಂಟಿಯವರೆಲ್ಲ ಹೀರೆಕಾಯಲ್ಲಿ ಚಟ್ನಿ ಮಾಡ್ತಾರೆ, ತುಂಬ ಚೆನ್ನಾಗಿದೆ, ನಾವು ಮನೆಗೆ ಹೋಗಿ ಮಾಡ್ತೀವಿ ಅಂತ ಹೇಳ್ತಿದ್ರು. ಸೊ ಈ ಚಟ್ನಿ ಮಾಡಿದಾಗ ನನಗದು ನೆನಪು ಬಂತು. ನೋಡಿ, ಇದೆಲ್ಲ ಫ್ರೈ ಆಗಿದೆ. ನಾನು ಡೈರೆಕ್ಟಾಗಿ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಿದ್ದೀನಿ. ನೆಕ್ಸ್ಟು ನಾನು ಇನ್ನು ಸ್ವಲ್ಪ ಕಡಾಯಿಗೆ ಎಣ್ಣೆ ಹಾಕಿ ಹೀರೆಕಾಯಿ ಹಾಕ್ಕೊಳ್ತಿದ್ದೀನಿ. ಹೀರೆಕಾಯಿ ನೋಡಿ, ಮೇಲೆ ಇದು ಸಿಪ್ಪೆ ಬರುತ್ತಲ್ವ, ಅದು ತೆಗೆದು ಮಾಡಿದ್ದೀನಿ. ಹೀರೆಕಾಯಿ ಸಿಪ್ಪೆಯಿಂದ ಸಹ ಚಟ್ನಿ ಮಾಡ್ಬೋದು, ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ನೀವು ಇದನ್ನು ಖಂಡಿತವಾಗ್ಲೂ ಟ್ರೈ ಮಾಡಿ. ಮುದ್ದೆಗೆ ತಿನ್ಬೋದು, ಅನ್ನಕ್ಕೆ ತಿನ್ಬೋದು, ದೋಸೆಗೆ, ಇಡ್ಲಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಇದನ್ನು ಈಗ ನೋಡಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಿದ್ದೀನಿ, ಇಲ್ಲಾಂದರೆ ಹಸಿ ವಾಸನೆ ಬರುತ್ತೆ, ಚೆನ್ನಾಗಿರಲ್ಲ. ಸ್ವಲ್ಪ ಉಪ್ಪು ಸಹ ಹಾಕ್ಕೊಳ್ತಿದ್ದೀನಿ, ಬೇಗ ಫ್ರೈ ಆಗಲಿ ಅಂತ. ಈಗ ಹುರ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಹುರ್ಕೊಂಡು ನಾನು ಪ್ಲೇಟ್ ಮುಚ್ಚಿಡ್ತಿದ್ದೀನಿ. ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ ಪ್ಲೇಟ್ ಮುಚ್ಚಿದಾಗ. ನೋಡಿ, ಈಗ ಒಂದು ಸಾರಿ ಕಲಿಸ್ಕೋಬೇಕಾಗುತ್ತೆ, ಇಲ್ಲಾಂದರೆ ತಳ ಹತ್ತಂಗೆ ಆಗುತ್ತೆ. ಯಾಕಂದರೆ ಸ್ವಲ್ಪ ಫ್ಲೇಮ್ ಹೈಯಲ್ಲಿ ಇಟ್ಟಿರೋದ್ರಿಂದ. ನಾನು ಮತ್ತೆ ಪ್ಲೇಟ್ ಮುಚ್ಚಿ ಒಂದು 5 ಮಿನಿಟ್ಸ್ ಇದನ್ನು ಹೀಗೆ ಸ್ಟೀಮಲ್ಲಿ ಬೇಯಿಸ್ಕೊಳ್ತಿದ್ದೀನಿ, ಹುರ್ಕೊಳ್ತಿದ್ದೀನಿ. ಈಗ ನೋಡಿ ಆಗಿದೆ, ಇಷ್ಟ ಆಗಬೇಕು, ತೋರಿಸ್ತೀನಿ. ನಾವು ಕೈಯಲ್ಲಿ ಮುಟ್ಟಿದ್ರೆ ಬೆಂದಿರಬೇಕು ಹೀರೆಕಾಯಿ, ಆಗ ಚೆನ್ನಾಗಿರುತ್ತೆ. ಯಾವುದೇ ಕಾರಣಕ್ಕೂ ಹೀರೆಕಾಯಿ ಸರಿಯಾಗಿ ಬೇಯಿಸಿದ್ರೆ ಚಟ್ನಿ ಮಾಡೋಕ್ಕೆ ಹೋಗಬೇಡಿ, ರುಚಿ ಇರಲ್ಲ, ಹಸಿ ಹಸಿ ವಾಸನೆ ಬರುತ್ತೆ. ಸೊ ಹಾಗಾಗಿ ಹೀರೆಕಾಯಿನ ಚೆನ್ನಾಗಿ ಬೇಯಿಸ್ಬೇಕಾಗುತ್ತೆ. ನೋಡಿ, ಹೀರೆಕಾಯಿನ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಂಡಿದ್ದೆ, ಅದು ಕಂಪ್ಲೀಟಾಗಿ ತಣ್ಣಗಾಗಬೇಕು. ಈಗ ನಾನು ಇದು ತಣ್ಣಗಾಗಿದೆ. ಈಗ ನಾನು ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಿದ್ದೀನಿ. ಬೇಗ ವಾಯ್ಸ್ ಓವರ್ ಕೊಡ್ತಿದ್ದೀನಿ, ಬೇಗ ಆಗಲಿ ಅಂಥೇಳಿ, ಯಾಕಂದರೆ ಸಿಕ್ಕಾಪಟ್ಟೆ ಕೆಲಸ ಇದೆ. ಸೊ ಹಾಗಾಗಿ ಏನಾದರೂ ತಪ್ಪುಗಳಿದ್ರೆ ದಯವಿಟ್ಟು ಕ್ಷಮಿಸಿ. ಈಗ ಪ್ರತಿಯೊಂದು ಅಂದರೆ ಫಸ್ಟ್ ಏನೇನು ಹುರಿದಿದ್ದೆ, ಈರುಳ್ಳಿ, ಬೆಳ್ಳುಳ್ಳಿ ಅದೆಲ್ಲ ಫಸ್ಟೇ ಜಾರ್ಗೆ ಹಾಕ್ಕೊಂಡಿದ್ದೆ ಅಲ್ಲ, ಅದ್ರ ಜೊತೆಗೆ ಬೇಯಿಸಿರೋಂಥ ಹೀರೆಕಾಯಿನ ಸಹ ಜಾರ್ಗೆ ಹಾಕ್ಕೊಳ್ತಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ. ಫಸ್ಟೇ ಉಪ್ಪು ಹಾಕಿರ್ತೀವಿ, ನೋಡಿ ಉಪ್ಪು ಹಾಕ್ಕೊಳ್ಳಿ. ಜೊತೆಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಂಬರ್ಬೇಕಾಗುತ್ತೆ. ನೋಡಿ, ಈ ಥರ ಫೈನಾಗಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಈಗ ನಾನು ಅದೇ ಕಡಾಯಿ ಇಟ್ಟಿದ್ದೀನಿ. ಕಡಾಯಲ್ಲಿ ಸ್ವಲ್ಪ ಎಣ್ಣೆ ಇದೆ, ಸೊ ಅದಕ್ಕೆ ಒಗ್ಗರಣೆ ಹಾಕ್ಕೊಳ್ತಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಳ್ತಿದ್ದೀನಿ. ಸಾಸಿವೆ ಸ್ವಲ್ಪ ಚಿಟಪಟ ಅಂದಮೇಲೆ ಈರುಳ್ಳಿ ಹಾಕ್ಕೊಳ್ತಿದ್ದೀನಿ. ಈರುಳ್ಳಿ ಹಾಕಿದ್ಮೇಲೆ ಕರಿಬೇವು ಹಾಕ್ಕೊಂಡು ಒಗ್ಗರಣೆ ಕೊಟ್ಟು ಚಟ್ನಿಗೆ ಒಗ್ಗರಣೆ ಹಾಕ್ಕೊಳ್ತೀನಿ. ನೋಡಿ, ಸ್ಪೈಸಿಯಾಗಿರೋಂಥ ಹೀರೆಕಾಯಿ ಚಟ್ನಿ ರೆಡಿಯಾಗಿದೆ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಖಂಡಿತವಾಗ್ಲೂ ನನಗೆ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟು ನೋಡಿ, ಡಿನ್ನರೆಲ್ಲ ಮಾಡಿಟ್ಬಿಟ್ಟು ನಾನು ಅಮ್ಮ ಸೇರಿ ಗಾರ್ಡನಿಂಗ್ ಕೆಲಸ ಮಾಡ್ತಿದ್ದೀವಿ. ಏನಿಲ್ಲ, ಸ್ವಲ್ಪ ಗಿಡಗಳು ತಂದಿದ್ವಿ. ಅದು ಒಂದು 2-3 ಗಿಡ ಒಣಗೋಗಿತ್ತು. ನಾನು ಹಳ್ಳಿಗೆ ಹೋಗಿದ್ದೆ ಅಲ್ಲ, ನೆನಪಿರುತ್ತೆ ಅನಿಸುತ್ತೆ ನಿಮಗೆ, ಹಳ್ಳಿ ವಿಡಿಯೋ ಹಾಕಿದ್ದೆ. ಆಗ ಒಂದು 2-3 ಗಿಡ ಸಿಕ್ಕಾಪಟ್ಟೆ ಅಂದರೆ ಕಂಪ್ಲೀಟಾಗಿ ಒಣಗೋಯ್ತು. ಸೊ ತುಂಬ ಬೇಜಾರಾಯಿತು. ಅಮ್ಮ ಬಂದಿದ್ರಲ್ಲ, ಸೊ ಹಾಗಾಗಿ ಅಮ್ಮನ ಕೈಯಲ್ಲಿ ಹಾಕ್ಸೋಣ ಗಿಡಗಳನ್ನ, ಚೆನ್ನಾಗಿ ಹಾಕ್ತಾರೆ, ಅಮ್ಮಗೆ ಚೆನ್ನಾಗಿ ಗೊತ್ತು.
ಸೊ ಹಾಗಾಗಿ ನಾನು ಅಮ್ಮ ಸೇರಿ ಅಮ್ಮಗೆ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದೀನಿ. ನಂಗೆ ಅಷ್ಟು ಗೊತ್ತಿಲ್ಲ ಇದ್ರ ಬಗ್ಗೆ, ಬಟ್ ನನಗೆ ಗಿಡ ಬೆಳೆಸೋದಂದರೆ ತುಂಬಾ ಇಷ್ಟ. ನೋಡಿ, ಇದು ಇಂಡೋರ್ ಪ್ಲ್ಯಾಂಟು, ಮನೇಲಿ ಇಡೋಣ ಅಂತ ತಂದಿದ್ದು. ಹಾಯ್ ಮಾಡ್ತಿದ್ದೀನಿ. ನೋಡಿ, ಫುಲ್ಲು ಒಣಗೋಗಿದೆ. ಮತ್ತು ಮನಿ ಪ್ಲ್ಯಾಂಟಿಂದ ಇದು ವೈಟ್ ಇನ್ಸೆಕ್ಟ್ ಬರುತ್ತಲ್ಲ, ಅದು ಇದಕ್ಕೂ ಏನು ಹೇಳ್ತಾರೆ, ಇದಕ್ಕೂ ಆಗಿತ್ತು. ಮನಿ ಪ್ಲ್ಯಾಂಟಿಂದ ಇದಕ್ಕೆ ಟ್ರಾನ್ಸ್ಫರ್ ಆಗಿತ್ತು. ಸೊ ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ಎಷ್ಟೊತ್ತಾದ್ರೂ ಮಾಡಿಕ್ಕಣ ಅಂದರೆ ಪಾಟ್ಸ್ಗೆ ಹಾಕ್ಬಿಡೋಣ ಗಿಡಗಳನ್ನ ಅಂತ ಹೇಳ್ಬಿಟ್ಟು ಹಾಕ್ತಿದ್ದೀವಿ. ಇದು ಆ್ಯಕ್ಚುಲಿ ಈ ವಿಡಿಯೋ ಬಂದು ಸ್ವಲ್ಪ ಹಳೆ ವಿಡಿಯೋನೇ, ನನಗೆ ಟೈಮ್ ಇಲ್ದಿರ ಹಾಕಿರಲಿಲ್ಲ. ಇದನ್ನ ಒಣಗಿರೋದು ಕಿತ್ತಾಕೋ, ಮುಟ್ಟಕ್ಕೆ ಬೇಡ. ನೋಡ್ರಿ, ಎಲ್ಲ ಕಟ್ ಮಾಡ್ಕೋಬಹುದು. ನೋಡಿ, ಒಂದು ಬ್ಲ್ಯಾಕ್ ಕಲರ್ ಕವರಲ್ಲಿ ಪ್ಲಾಂಟ್ ಇರುತ್ತಲ್ಲ, ಅದನ್ನ ನಾನು ನೈಫಿಂದ ಕಟ್ ಮಾಡಿಬಿಟ್ಟು ಡೈರೆಕ್ಟಾಗಿ ಹಾಗೆ ಒಂದು ಪಾಟ್ಗೆ ಇಡ್ತಿದ್ದೀನಿ. ಯಾರಿಗಾದ್ರೂ ಗಿಡ ಬೆಳ್ಸೋಕ್ಕೆ ಇಂಟ್ರೆಸ್ಟ್ ಇದ್ದರೆ, ಅಂದರೆ ನನ್ನ ಹಾಗೆ ಗಿಡ ಬೆಳ್ಸೋಕ್ಕೆ ಇಂಟ್ರೆಸ್ಟ್ ಇದ್ದು ಅದನ್ನು ಹೇಗೆ ಕಾಪಾಡ್ಕೋಬೇಕು ಮತ್ತು ಅದನ್ನು ನರ್ಸರಿಯಿಂದ ತಂದರೆ ಹೇಗೆ ಅದನ್ನು ಮತ್ತೊಂದು ಪಾಟ್ಗೆ ಹಾಕ್ಕೋಬೇಕು ಅಂತ ಗೊತ್ತಾಗಲಿ ಅಂತ ಹೇಳಿ ತೋರಿಸ್ತಿದ್ದೀನಿ. ಇದು ಮಣ್ಣು ನಾವು ಕೆಳಗಡೆಯಿಂದ ಸೆಕ್ಯೂರಿಟಿ ಕೈಯಲ್ಲಿ ತರಿಸಿದ್ವಿ. ಸೊ ಆ ಮಣ್ಣು ಹಾಕ್ತಿದ್ದೀವಿ. ನೋಡಿ, ಮಣ್ಣು ಹಾಕಿದ್ಮೇಲೆ ಚೆನ್ನಾಗಿ ಪ್ರೆಸ್ ಮಾಡಬೇಕು. ಗಿಡದ ಸುತ್ತಲೂ ಸ್ವಲ್ಪನೂ ಗ್ಯಾಪ್ ಇಲ್ದಿದ್ದಂಗೆ ಪ್ರೆಸ್ ಮಾಡಬೇಕಾಗುತ್ತೆ. ಇದು ಬಂದು ಸೇವಂತಿಗೆ ಗಿಡ. ಸೇವಂತಿಗೆ ಒಂದು ಬಿಳಿ ಸೇವಂತಿಗೆ ಮತ್ತು ಹಳದಿ ಸೇವಂತಿಗೆ ತಂದಿದ್ದೆ. ಹಳದಿದು ಅಂದರೆ ಒಣಗೋಯ್ತು. ಇದು ಬಿಳಿ ಸೇವಂತಿಗೆ. ಅಮ್ಮ ಹಾಗೆ ಪಾಟಲ್ಲಿ ಹೆಂಗಿದೆಯೋ ಮಣ್ಣು ಅದನ್ನು ಹಾಗೆ ಸುರಿತಿದ್ದಾರೆ. ಯಾಕಂದರೆ ಅದರಲ್ಲಿ ಗೊಬ್ಬರ ಇರುತ್ತಂತೆ. ಸೊ ಹಾಗಾಗಿ, ಅಂದರೆ ಫರ್ಟಿಲೈಸರ್ ಇರುತ್ತಂತೆ. ಹಾಗಾಗಿ ನಾನಿಲ್ಲಿ ಒಂದು ಬಕೆಟ್ಗೆ ಹಾಕಿ ಇಡ್ತಿದ್ದೀನಿ. ಚೆನ್ನಾಗಿ ಬರುತ್ತೆ, ಅಂದರೆ ಜಾಸ್ತಿ ಸ್ಪೇಸ್ ಇದ್ದಷ್ಟು ಬೇರು ಚೆನ್ನಾಗಿ ಬಿಡುತ್ತೆ. ಸೊ ದಟ್ ಗಿಡ ತುಂಬ ಚೆನ್ನಾಗಿ ಬರುತ್ತೆ. ಇದು ಇನ್ನು ಸ್ವಲ್ಪ ಮಣ್ಣು ತುಂಬ್ತಿದ್ದೀನಿ. ಮಣ್ಣು ಸ್ವಲ್ಪ ಜಾಸ್ತಿನೇ ಹಾಕಬೇಕಾಗುತ್ತೆ, ಯಾಕಂದರೆ ನೀರು ಹಾಕ್ತಾ ಹಾಕ್ತಾ ಸ್ವಲ್ಪ ಸೆಟ್ ಆಗಿಬಿಡುತ್ತೆ ಮಣ್ಣು ಅನ್ನೋದು. ಸೊ ಹಾಗಾಗಿ ಈಗ ನೋಡಿ, ಗಿಡ ತೆಗಿತಿದ್ದೀನಿ ನಾನು, ಸೇವಂತಿಗೆ ಗಿಡನ. ಸ್ವಲ್ಪ ಜಸ್ಟು ಟ್ಯಾಪ್ ಮಾಡಿಬಿಟ್ಟು ಆ ನೈಫಲ್ಲಿ ಸುತ್ತಲೂ, ನಾನು ನೋಡಿ ಕಾಣಿಸ್ತಿದೆ ವಿಡಿಯೋಲಿ, ನೈಫಲ್ಲಿ ಸುತ್ತಲೂ ಹೀಗೆ ಬಿಡಿಸ್ಕೊಂಡು ಆ ಗಿಡ ನೆಡ್ತಿದ್ದೀನಿ. ನೋಡಿ, ನಾನು ಆಗಲೇ ಹೇಳ್ದಂಗೆ ಗಿಡ ನೆಡೋಕ್ಕೆ ಒಂದು ಟೆಕ್ನಿಕ್ ಹೇಳ್ಕೊಡ್ತೀನಿ. ಗಿಡ ನೆಟ್ಟಾದಮೇಲೆ ಸುತ್ತಲೂ ಚೆನ್ನಾಗಿ ಪ್ರೆಸ್ ಮಾಡಬೇಕು. ಗಿಡದ ಸುತ್ತಲೂ ಮಣ್ಣನ್ನು ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕಾಗುತ್ತೆ. ಗ್ಯಾಪ್ ಬಿಡಬಾರ್ದು. ಗ್ಯಾಪ್ ಬಿಟ್ಟರೆ ಬೇರು ಒಣಗೋಗುತ್ತೆ. ಬೇರೊಳಗಡೆ ಏನು ಹೇಳ್ತಾರೆ, ಏರ್ ಹೋಗುತ್ತೆ. ಮತ್ತು ಇದು ಏನು ತೋರಿಸ್ತಿದ್ದೀನಿ, ಜಲ್ಲಿಕಲ್ಲು ಅಂತಾರೆ. ಅಂದರೆ ಕಲ್ಲು ಈ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆಲ್ಲ ಇಟ್ಟಿರ್ತಾರಲ್ಲ, ಆ ಕಲ್ಲನ್ನ ತಳದಲ್ಲಿ ಹಾಕಬೇಕಾಗುತ್ತೆ ಪಾಟಲ್ಲಿ. ಅದ್ರ ಮೇಲೆ ಮಣ್ಣಾಕಿ ಹಾಕಿದ್ರೆ ಕೆಳಗಡೆ ನೀರು ಸ್ಟೋರ್ ಆಗೋಲ್ಲ. ಸೊ ದಟ್ ತುಂಬ ಚೆನ್ನಾಗಿರುತ್ತೆ. ಮತ್ತು ನೀರು ಹಾಕಬೇಕು, ಸ್ವಲ್ಪ ಸ್ವಲ್ಪ ನೀರು ಹಾಕಬೇಕಾಗುತ್ತೆ. ಜಾಸ್ತಿ ನೀರು ಹಾಕೋಕ್ಕೆ ಹೋಗ್ಬೇಡಿ ಗಿಡ ನೆಟ್ಟಿದ್ಮೇಲೆ. ಅಮ್ಮ ಹೇಳ್ತಿದ್ರು, ಏನೋ ಉಸಿರು ನೀರಿದು ಸ್ವಲ್ಪ ನೀರು ಹಾಕಬೇಕು ಅಂತೇಳಿ ಎಲ್ಲದಕ್ಕೂ ಒಂದೊಂದು ಜಗ್ ಹಾಕಿದೆ. ಸೊ ನೋಡಿ, ಫೈನಲಿ ಗಿಡ ಎಲ್ಲ ನೆಟ್ಟಿದ್ದಾಯಿತು. 9:30 to 10 o'clock ಆಗಿದೆ ನೈಟು. ಸೊ ಇದು ನೆಕ್ಸ್ಟ್ ಡೇ ನೈಟ್. ಇದು ಆ್ಯಕ್ಚುಲಿ ನನಗೆ ವಿಡಿಯೋ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ. ನೈಟು ನಾನು ಕ್ಯಾಪ್ಸಿಕಮ್ ಗ್ರೇವಿ ಮಾಡ್ತಿದ್ದೆ ಚಪಾತಿಗೆ ಅಂತ. ಸೊ ಬನ್ನಿ ಇವಾಗ ಕ್ಯಾಪ್ಸಿಕಮ್ ಗ್ರೇವಿಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ನೋಡ್ಕೊಂಬರೋಣ. ನಾನು ಟೊಮೆಟೊ ತೊಗೊಂಡಿದ್ದೀನಿ, ಕ್ಯಾಪ್ಸಿಕಮ್ಸ್ ತೊಗೊಂಡಿದ್ದೀನಿ, ಈರುಳ್ಳಿ ತೊಗೊಂಡಿದ್ದೀನಿ, ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಮತ್ತು ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ, ತೆಂಗಿನಕಾಯಿ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ ಮತ್ತು ಶುಂಠಿ ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಕಾರದ ಪುಡಿ ನೋಡಿ ಹಾಕ್ಕೊಳ್ಳಿ, ಯಾಕಂದರೆ ಆಲ್ರೆಡಿ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀವಿ, ಅರಿಶಿನ ತೊಗೊಂಡಿದ್ದೀನಿ, ಧನಿಯಾ ತೊಗೊಂಡಿದ್ದೀನಿ, ಜೀರಿಗೆ ತೊಗೊಂಡಿದ್ದೀನಿ. ಇದ್ರದ್ದು ಮೆಷರ್ಮೆಂಟ್ಸು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಹೋಗಿ ಚೆಕ್ ಮಾಡ್ಕೋಬೋದು. ಬನ್ನಿ ಈಗ ಮಸಾಲ ಗ್ರೈಂಡ್ ಮಾಡೋದಕ್ಕೆ ಫಸ್ಟ್ಲಿ ನಾನು ಬೆಳ್ಳುಳ್ಳಿ ಹಾಕ್ಕೊಳ್ತಿದ್ದೀನಿ ಮತ್ತು ಶುಂಠಿ ಹಾಕ್ಕೊಳ್ತಿದ್ದೀನಿ. ಶುಂಠಿ ಸ್ವಲ್ಪ ಹಾಕಿದ್ರೆ ಸಾಕು. ಮತ್ತು ತೆಂಗಿನಕಾಯಿ ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಫೈನಾಗಿ ಪೇಸ್ಟ್ ಮಾಡ್ಕೊಂಬರೋಣ. ನೋಡಿ, ಫೈನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ಟೆಪ್ ಏನು ಅಂತ ನೋಡೋಣ ಬನ್ನಿ. ನಾನೊಂದು ಕಡಾಯಿ ಇಟ್ಟಿದ್ದೀನಿ. ಈಗ ಎಣ್ಣೆ ಹಾಕ್ಕೊಳ್ತಿದ್ದೀನಿ.
ಎಣ್ಣೆ ಸ್ವಲ್ಪ ಬಿಸಿ ಆಗಲಿ, ನಾನು ಜೀರಿಗೆ ಹಾಕ್ಕೊಳ್ತಿದ್ದೀನಿ. ಜೀರಿಗೆ ಹಾಕೋದ್ರಿಂದ ಫ್ಲೇವರ್ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನಾನು ಇದು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ತುಂಬಾ ಚೆನ್ನಾಗಿತ್ತು. ಚಪಾತಿಗೂ ತುಂಬ ಚೆನ್ನಾಗಿತ್ತು. ಚಪಾತಿಗಿಂತ ಬಿಸಿ ಅನ್ನಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ತುಂಬಾ ಟೇಸ್ಟಿಯಾಗಿತ್ತು. ಸ್ವಲ್ಪ ಜೀರಿಗೆ ಆ ಫ್ಲೇವರ್ ಬಿಟ್ಕೊಂಡ್ಮೇಲೆ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಜೀರಿಗೆನ ಫ್ರೈ ಮಾಡ್ಕೊಂಡಿದ್ದು. ಈಗ ನಾನು ಈರುಳ್ಳಿ ಹಾಕ್ಕೊಳ್ತಿದ್ದೀನಿ. ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ. ಆಗ ಬೇಗ ಸಾಫ್ಟ್ ಆಗುತ್ತೆ ಈರುಳ್ಳಿ. ಹಾಗಾಗಿ ನೋಡಿ, ಈರುಳ್ಳಿ ಒಂದು 70% ಫ್ರೈ ಆದಮೇಲೆ ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಿದ್ದೀನಿ. ಖಾರ ನೀವು ನೋಡಿ ಹಾಕ್ಕೋಬೋದು. ಕಡಿಮೆ ತಿನ್ನೋರಾದರೆ ಕಡಿಮೆ ಹಾಕ್ಕೊಳ್ಳಿ, ಜಾಸ್ತಿ ತಿನ್ನೋರಾದರೆ ಜಾಸ್ತಿ ಹಾಕ್ಕೊಳ್ಳಿ ಅಷ್ಟೇ. ಇದೊಂದು 2 ನಿಮಿಷ ಹೀಗೆ ಬಾಡಿಸ್ಕೊಳ್ಳೋಣ. ಈಗ ನಾನು ಹಚ್ಕಾರದ ಪುಡಿ ಹಾಕ್ಕೊಳ್ತಿದ್ದೀನಿ. ಇದೊಂದು 1/2 ಟೀ ಸ್ಪೂನ್ ಹಾಕಿದ್ದೀನಿ ಅಷ್ಟೇ. ಮತ್ತು ಧನಿಯಾ ಪೌಡರ್ ಹಾಕ್ಕೊಳ್ತಿದ್ದೀನಿ. ಇದು ಹೋಮ್ ಮೇಡ್ ಧನಿಯಾ ಪೌಡರು, ತುಂಬ ರುಚಿಯಾಗಿರುತ್ತೆ. ಮನೇಲೇ ಧನಿಯಾ ಪೌಡರ್ ಮಾಡ್ಕೊಳ್ಳಿ. ಮತ್ತು ಉಪ್ಪು ಹಾಕ್ಕೊಳ್ತಿದ್ದೀನಿ. ನಾನು ಒಂದೇ ಸತಿ ಉಪ್ಪು ಹಾಕ್ಕೊಳ್ತಿದ್ದೀನಿ. ಎಲ್ಲ ಗ್ರೇವಿಗಾಗೋಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ನಾನು ಅರಿಶಿನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಲೋ ಫ್ಲೇಮಲ್ಲಿ 1-2 ನಿಮಿಷ ಇದನ್ನು ಹುರ್ಕೊಳ್ಳೋಣ. ಡ್ರೈ ಮಸಾಲ ಪೌಡರ್ಸ್ ಹಾಕಿದಾಗ ಫ್ಲೇಮ್ ಬಂದು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ಇಲ್ಲಾಂದರೆ ಬೇಗ ಸೀದೋಗುತ್ತೆ. ಸೊ ಹಾಗಾಗಿ ಈಗ ನಾನು ಟೊಮೆಟೊಸ್ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಮತ್ತು ಈ ಗ್ರೇವಿಗೆ ಹೆಚ್ಚಾಗಿ ಟೊಮೆಟೊ ಹಾಕೋಕ್ಕೆ ಹೋಗಬೇಡಿ, ಹುಳಿ ಬಂದ್ಬಿಡುತ್ತೆ. ಯಾಕಂದರೆ ಕ್ಯಾಪ್ಸಿಕಮಲ್ಲೂ ಸ್ವಲ್ಪ ಹುಳಿ ಅಂಶ ಇರುತ್ತೆ. ಸೊ ಹಾಗಾಗಿ ಇದನ್ನು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಹುರ್ಕೋಬೇಕಾಗುತ್ತೆ. ನೋಡಿ, ಇದನ್ನು 2-3 ನಿಮಿಷ ಹುರ್ಕೊಂಡಿದ್ದೀನಿ. ಮಸಾಲ ಮತ್ತು ಎಣ್ಣೆ ಸಪ್ರೇಟ್ ಆಗಿದೆ. ಈಗ ನಾವೇನು ರುಬ್ಬಿಟ್ಕೊಂಡಿದ್ವಿ ಆ ಮಸಾಲಾನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಈ ಗ್ರೇವಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಸ್ಪೆಷಲಿ ಡಾಬಾಸಲ್ಲಿ ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ರೋಟಿಗೆ, ನಾನ್ಗೆ, ಚಪಾತಿಗೆ, ಕುಲ್ಚಾಗೆ, ನಾನು ಆಗಲೇ ಹೇಳ್ದಂಗೆ ಬಿಸಿ ಅನ್ನಕ್ಕೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಕಾಂಬಿನೇಷನ್ನು. ನಂಗೆ ತುಂಬ ಇಷ್ಟ ಆಯಿತು. ಇದೇ ಗ್ರೇವಿಗೆ ನಾವು ಎಗ್ ಬೇಕಾದರೂ ಹಾಕ್ಕೋಬೋದು, ಕ್ಯಾಪ್ಸಿಕಮ್ ಬದಲು. ತುಂಬ ಚೆನ್ನಾಗಿರುತ್ತೆ. ನಾನೀಗ ಮೀಡಿಯಮ್ ಫ್ಲೇಮ್ ಇಟ್ಟು ಪ್ಲೇಟ್ ಮುಚ್ತಿದ್ದೀನಿ. ಪ್ಲೇಟ್ ಮುಚ್ಚಿ 1-2-3 ನಿಮಿಷ ಹೀಗೆ ಬೇಯಿಸ್ಕೊಳ್ಳೋಣ. ಮಧ್ಯದಲ್ಲಿ ಇದನ್ನು ಒಂದು ಸತಿ ಸ್ಟಿರ್ ಮಾಡಬೇಕಾಗುತ್ತೆ, ಇಲ್ಲಾಂದರೆ ತಳ ಹತ್ತಿ ಸೀದೋಗುತ್ತೆ. ನೋಡಿ, ನಾನು ಪ್ಲೇಟ್ ತೆಗೆದಾಗ ಮಸಾಲೆ ಮತ್ತು ಎಣ್ಣೆ ಸಪ್ರೇಟ್ ಆಗಿದೆ. ಈಗ ಆಗಿದೆ ಅಂತ ಅರ್ಥ. ನಾನೀಗ ಕ್ಯಾಪ್ಸಿಕಮ್ ಹಾಕ್ಕೊಳ್ತಿದ್ದೀನಿ. ಸ್ಟಾರ್ಟಿಂಗಲ್ಲೇ ಕ್ಯಾಪ್ಸಿಕಮ್ ಹಾಕ್ಕೊಳ್ಳೋಕೆ ಹೋಗ್ಬಿಡಿ, ಚೆನ್ನಾಗಿರಲ್ಲ. ಅದೊಂದು 60-70% ಬೆಂದರೆ ಸಾಕು. ಆವಾಗ ಸ್ವಲ್ಪ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿರಬೇಕಾಗುತ್ತೆ ಕ್ಯಾಪ್ಸಿಕಮ್ ಅನ್ನೋದು, ಆಗ ರುಚಿ ಚೆನ್ನಾಗಿ ಕೊಡುತ್ತೆ. ಈಗ ನಾನು ಸ್ಟೀರ್ ಮಾಡ್ಕೊಳ್ತಿದ್ದೀನಿ, ಅಂದರೆ ಕಲಿಸ್ಕೊಳ್ತಿದ್ದೀನಿ. ನನಗೆ ಇವತ್ತು ವಾಯ್ಸ್ ಓವರ್ ಕೊಡೋಕ್ಕೆ ಆಗ್ತಿಲ್ಲ, ತುಂಬ ಟಯರ್ಡ್ ಆಗಿದೆ. ಟೈಮ್ ಸಹ ಒಂದು 10:30 ಆಗಿದೆ. ಸೊ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ಕ್ಷಮಿಸಿ. ಇವತ್ತಿನ ವಿಡಿಯೋಲ್ಲಿ ತುಂಬ ಕ್ಷಮೆ ಕೇಳ್ತಿದ್ದೀನಲ್ಲ, ಯಾಕಂದರೆ ನಂದು ಫಾಲ್ಟ್ ಇದೆ. ತುಂಬ ದಿನ ಆಯಿತು ವ್ಲಾಗ್ಸ್ ಹಾಕಿ. ಹಾಗಾಗಿ ಈಗ ನಾನು ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀರು ತುಂಬ ಹಾಕೋ ಅವಶ್ಯಕತೆ ಏನಿಲ್ಲ. ಒಂದು ಟೀ ಗ್ಲಾಸಲ್ಲಿ 1-1.5 ಗ್ಲಾಸ್ ಹಾಕಿದ್ರೆ ಸಾಕು. ಈಗ ನಾನು ಮತ್ತೆ ಪ್ಲೇಟ್ ಮುಚ್ಚಿಡ್ತಿದ್ದೀನಿ, ಯಾಕಂದರೆ ಕ್ಯಾಪ್ಸಿಕಮ್ ಬೇಯಬೇಕಲ್ವ. ಸೊ ಹಾಗಾಗಿ ನೋಡಿ, ಈಗ ಕ್ಯಾಪ್ಸಿಕಮ್ ಬೆಂದಿದೆ, ಒಂದು 60% ಅಷ್ಟು ಬೆಂದಿದೆ. ನಾನೀಗ ಮೀಡಿಯಮ್ ಫ್ಲೇಮ್ ಇಟ್ಟು ಒಂದು 5 ನಿಮಿಷ ಹೀಗೆ ಕುದಿಯೋಕ್ಕೆ ಬಿಡ್ತೀನಿ. ನೋಡಿ, ಈಗ ಕಂಪ್ಲೀಟಾಗಿ ಬೆಂದಿದೆ. ಇದಕ್ಕೆ ಬೇಕಾದರೆ ನೀವು ಕಡಲೆ ಬೀಜನ ಹುರಿದ್ಬಿಟ್ಟು ಪುಡಿ ಮಾಡಿಕೊಂಡು ಒಂದು 2-3 ಟೇಬಲ್ ಸ್ಪೂನ್ಸ್ ಅಷ್ಟು ಹಾಕ್ಕೋಬೋದು, ರುಚಿ ಚೆನ್ನಾಗಿ ಸಿಗುತ್ತೆ. ಫೈನಲಿ ಕೊತ್ತಂಬರಿ ಸೊಪ್ಪಿದ್ರೆ ಹಾಕ್ಕೊಳ್ಳಿ. ನನ್ನ ಹತ್ರ ಕೊತ್ತಂಬರಿ ಸೊಪ್ಪಿಲ್ಲ, ಸೊ ಹಾಗಾಗಿ ಹಾಕಿಲ್ಲ. ನಿಮಗೆ ಗ್ರೇವಿನೂ ಅಷ್ಟೇ, ಎಷ್ಟು ಥಿಕ್ನೆಸ್ ಬೇಕೋ ಅದು ನೋಡಿ ನೀವು ನೀರನ್ನ ಅಡ್ಜಸ್ಟ್ ಮಾಡ್ಕೋಬೋದು. ಬನ್ನಿ ಈಗ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಎಮ್ಮೆ ಆಗಿರೋಂಥ ಕ್ಯಾಪ್ಸಿಕಮ್ ಗ್ರೇವಿ ರೆಡಿ ಆಗಿದೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಐ ಆಮ್ ಸೋ ಸಾರಿ, ತುಂಬಾ ದಿನದಿಂದ ವ್ಲಾಗ್ಸ್ ಹಾಕಕ್ಕಾಗಿಲ್ಲ. ಕಾರಣ ಇಷ್ಟೇ, ಹಬ್ಬಕ್ಕೆ ಮನೆ ಕ್ಲೀನ್ ಮಾಡ್ತಿದ್ದೀನಿ, ಜೊತೆಗೆ ಮಕ್ಕಳಿಗೆ ಹುಷಾರಿಲ್ದಂಗಾಯ್ತು. ಸಿಕ್ಕಾಪಟ್ಟೆ ಕೋಲ್ಡು, ಕಾಫು ಜಾಸ್ತಿ ಇತ್ತು. ಮನೇಲಿ ಒಬ್ಬರಿಗೆ ಬಂದ್ರೆ ಎಲ್ರಿಗೂ ಬರುತ್ತೆ ಅಲ್ಲ, ಹಾಗೆ ಆಯ್ತು. ನನಗೂ ಕಾಫು ಕೋಲ್ಡು, ನನ್ನ ಹಬ್ಬಿಗೂ ಕಾಫು ಕೋಲ್ಡು. ಸೊ ಹಾಗಾಗಿ ನಾನು ವ್ಲಾಗ್ಸ್ ಮಾಡಕ್ಕಾಗಿಲ್ಲ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಮತ್ತೆ ಇನ್ನೊಂದೇನಂದ್ರೆ, ನಮ್ಮ ಮನೇಲಿ ವಾಷಿಂಗ್ ಮಿಷಿನ್ ಇಲ್ಲ. ವಾಷಿಂಗ್ ಮಿಷಿನ್ ಕೆಟ್ಟೋಗಿ ಸುಮಾರು 10 ದಿನ ಆಗಿದೆ.
10 ದಿನದಿಂದ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ. ನಮ್ ಗೌರವ್ ಅಂತೂ ಬಟ್ಟೆ ಬಿಚ್ಚಿ ಬಿಚ್ಚಿ ಹಾಕ್ತಾನೆ, ಹೋಗೋದು ವಾಶ್ರೂಮ್ಗೆ ಹೋಗೋದು, ನೆನ್ಸ್ಕೊಳ್ಳೋದು, ಬಿಚ್ಚಾಕೋದು, ಅದೇ ಕೆಲಸ ಆಗಿದೆ ನೋಡಿ. ಇವತ್ ಬಂದಿದೆ ವಾಷಿಂಗ್ ಮಿಷಿನ್, LGದು ಟಾಪ್ ಲೋಡೇ ತಗೊಂಡಿದ್ದೀನಿ ನಾನು. ಫ್ರಂಟ್ ಲೋಡ್ ತಗೊಳ್ಳೋಣ ಅಂದ್ರು ನಾನು ಬೇಡ ಅಂತ ಹೇಳ್ದೆ. ಯಾಕಂದ್ರೆ ನಮ್ ಗೌರವ್ ಸಿಕ್ಕಾಪಟ್ಟೆ ತುಂಟ. ಸೊ ಹಾಗಾಗಿ ಏನ್ರಲ್ಲಾದ್ರೂ ತೆಗ್ದು ಹಾಕ್ತಾನ ಅವನು, ಗ್ಯಾರಂಟಿ ಅವ್ನ ನೋಡ್ಕೊಂಡೆ ಇರಕ್ ಆಗಲ್ಲ. ಅದ್ ಯಾವಾಗ ಮಾಡ್ತಾರೋ ನನ್ಗೆ ಗೊತ್ತಾಗಲ್ಲ, ಏನಾದ್ರೂ ಒಂದ್ ಮಾಡಿಟ್ಟಿರ್ತಾನೆ. ಸೊ ಹಾಗಾಗಿ ನಾನು ಬೈಕ್ ಬೇಡ ಅಂತ ಹೇಳ್ದೆ. ಸೊ ಟಾಪ್ ಲೋಡೇ ತಗೊಂಡಿದೀವಿ ನೋಡಿ, LG ವಾಷಿಂಗ್ ಮಿಷಿನ್. ನೋಡಿ ಕಲರು ಮಿಡಲ್ ಫ್ರೀ ಸಿಲ್ವರ್ ಅಂತಿದೆ. ಫುಲ್ಲಿ ಆಟೋಮೆಟಿಕ್, ಟಾಪ್ ಲೋಡು, 7 kgsದು. MRP ನೋಡಿ. ಬಟ್ಟೆ ಒಗ್ದು ಸಾಕಾಗಿದೆ ನನ್ಗಂತೂ ಕೈಯಲ್ಲಿ. ನನ್ಗೆ ಅಭ್ಯಾಸನೇ ಇಲ್ಲ ಬಟ್ಟೆ ಒಗ್ದು. ಈಗ ಬಟ್ಟೆ ಒಗಿತಿದ್ರೆ ಫುಲ್ಲು ಮೈಕೈಯೆಲ್ಲ ನೋವು ಬರ್ತಿದೆ. ತುಂಬಾನೇ ಕಷ್ಟ ಆಗುತ್ತೆ ವಾಷಿಂಗ್ ಮಿಷಿನ್ ಇಲ್ಲ ಅಂದ್ರೆ. ಆಕ್ಚುಲಿ ಫಸ್ಟೇ ತಗೊಳ್ತಿದ್ವಿ, ಲಾಕ್ ಡೌನ್ ಬಂತಲ್ವಾ, ಸೊ ಹಾಗಾಗಿ. ಮತ್ತೆ ಲೋಕಲ್ ರಾಮಗೂ ಕಾಲ್ ಮಾಡಿದ್ವಿ, ಅವ್ರು 7000 ಆಗುತ್ತೆ ರಿಪೇರ್ ಮಾಡಕಂದ್ರು. ಅದ್ರ ಬದಲು ಹೊಸದೇ ತಗೋಬೋದಲ್ಲ ಅಂತ ಹೇಳ್ಬಿಟ್ಟು. ಆಕ್ಚುಲಿ ಒಂದು 6 months ಬಿಫೋರ್ ಸಹ ಹೀಗೆ ಆಗಿತ್ತು. ಆಗ ಒಂದು 6000 ಆಗಿತ್ತು, ಮತ್ತೆ 7000 ಆಗುತ್ತೆ ಅಂತ ಹೇಳಿದ್ರಲ್ಲ. ಸೊ ಹಾಗಾಗಿ ಹೊಸದೇ ತಗೊಂಡ್ವಿ. ನೋಡಿ ಎಷ್ಟು ಬಟ್ಟೆ ಒಗ್ದಿದೀನಿ ಅಂತ ನೋಡಿ. ಫುಲ್ಲು ಇವತ್ತೆಲ್ಲ ಬಟ್ಟೆ ಒಗ್ದಿದೆ ಕೆಲಸ. ಸಿಕ್ಕಾಪಟ್ಟೆ ಸಾಕಾಗಿದೆ. ಏನು ಕ್ಲೀನ್ ಮಾಡ್ದಿರ ಹಬ್ಬ ಮಾಡಕ್ ಆಗಲ್ಲ, ಕ್ಲೀನ್ ಮಾಡಕ್ಕೂ ಆಗಲ್ಲ, ಹಂಗಾಗ್ಬಿಟ್ಟಿದೆ ನನ್ನ ಪರಿಸ್ಥಿತಿ. ಸೊ ಹಾಗಾಗಿ ವ್ಲಾಗ್ಸ್ ಆಗ್ತಿಲ್ಲ. ಜೊತೆಗೆ ಸೀಮಂತ ಬೇರೆ ಇತ್ತು ನನ್ನ ತಂಗಿದು. ಸೊ ಸಂಡೇ ಸೀಮಂತ ಇತ್ತು. ಆಕ್ಚುಲಿ ಫ್ರೈಡೇ ಇಟ್ಕೋಬೇಕಾಗಿತ್ತು. ನಮ್ಗೆಲ್ಲ ಕೋಲ್ಡ್ ಇದೆ, ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಪೋಸ್ಟ್ಪೋನ್ ಮಾಡಿ ಸಂಡೇ ಇಟ್ಕೊಂಡು. ಸೊ ನಿನ್ನೆ ಫುಲ್ಲು ಮೈಕೈ ನೋವು ನನಗೆ. ಖಂಡಿತವಾಗ್ಲೂ ನನ್ಗೆ ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಅದೇ. ಎಡಿಟಿಂಗ್ ಮಾಡಕ್ಕೆ ಸಿಕ್ಕಾಪಟ್ಟೆ ಕಷ್ಟ. ನಾನು ಟ್ರೈಪಾಡ್ ಬೇರೆ ಇಟ್ಕೊಂಡಿಲ್ಲ, ಕೈಯಲ್ಲೇ ಶೂಟ್ ಮಾಡ್ತಿದ್ದೀನಿ. ಯಾಕಂದ್ರೆ ಹೊರಗೆ ಹೊರಟಿದೀವಿ. ಇಲ್ಲಿಗೆ ಹೋಗ್ತಿದೀವಿ ಏನು ಅಂತ ನಾಳೆ ವ್ಲಾಗಲ್ಲಿ ಹೇಳ್ತೀನಿ. ಸೊ ಸೀಮಂತ ತುಂಬಾ ಚೆನ್ನಾಗಾಯ್ತು. ಆ ವಿಡಿಯೋ ಸಹ ನಾನು ಹಬ್ಬ ಮುಗಿದ್ಮೇಲೆ ಹಾಕ್ತೀನಿ. ನಾಳೆಯಿಂದ ಖಂಡಿತವಾಗ್ಲೂ ಹಬ್ಬದ ವ್ಲಾಗ್ಸ್ ಬರುತ್ತೆ. ಸೀರೆ ಉಡ್ಸೋದಾಗ್ಲಿ, ಕಳಶ ಹೇಗಿಡ್ಬೇಕು, ಹಬ್ಬದ ಪ್ರಾಮುಖ್ಯತೆ ಏನು, ಹಬ್ಬಕ್ಕೆ ಏನೆಲ್ಲ ಮಾಡ್ಬೇಕು, ಏನೆಲ್ಲ ಮಾಡಬಾರ್ದು, ಮತ್ತೆ ಹಬ್ಬದ ರೆಸಿಪೀಸು ಪ್ರತಿಯೊಂದು ಹಾಕ್ತೀನಿ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಖಂಡಿತವಾಗ್ಲೂ ಹಾಕ್ತೀನಿ. ನಿಮಗೂ ಎಲ್ಲರಿಗೂ ಬೇಜಾರಾಗಿರುತ್ತೆ ಅಂತ ನನಗೆ ಗೊತ್ತು, ರೆಗ್ಯುಲರ್ ವ್ಯೂವರ್ಸ್ಗೆ. ಯಾಕಂದ್ರೆ ಹಬ್ಬದ ಟೈಮಲ್ಲೇ ವ್ಲಾಗ್ಸ್ ಹಾಕಿಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಮಾತಾಡ್ಬೇಕು ಅಂತ ಹೇಳಿ ವ್ಲಾಗ್ ಡಿಲೇ ಮಾಡಿದ್ದು. ಆಕ್ಚುಲಿ ಎಡಿಟಿಂಗ್ ಬೇರೆ ಮಾಡಬೇಕು. ಈಗಲೇ 6 o'clock ಆಗಿದೆ. ಈಗ ಹೊರಟಿದ್ದೀನಿ. ಹೋಗಿ ನಾನು ಏನೇನು ಶಾಪಿಂಗ್ ಇದೆ ಎಲ್ಲ ಮುಗಿಸ್ಕೊಂಡ್ಬಂದು ಎಡಿಟಿಂಗ್ ಮಾಡಿ ಹಾಕಬೇಕು. ಗೊತ್ತಿಲ್ಲ ಇವತ್ತು ಹಾಕ್ತೀನೋ ನಾಳೆ ಹಾಕ್ತೀನೋ ಅದು ಗೊತ್ತಾಗ್ತಿಲ್ಲ. ಸಿಕ್ಕಾಪಟ್ಟೆ ಕೆಲಸ. ಒಂದ್ಸತಿ ತೋರಿಸ್ತೀನಿ ಬನ್ನಿ ನಮ್ಮ ಮನೆ ಎಷ್ಟು ಅಸ್ತವ್ಯಸ್ತವಾಗಿದೆ ಎಲ್ಲ ವಸ್ತುಗಳು ಅಂತ. ನೋಡಿ ಇಲ್ಲಿ ಬಾಕ್ಸಸ್ ಎಲ್ಲ ತೊಳೆದು ಹೀಗಿಟ್ಟಿದ್ದೀನಿ. ಐಟಮ್ಸ್ ಎಲ್ಲ ಹೀಗಿಟ್ಟಿದ್ದೀನಿ ನೋಡಿ. ಇದೆಲ್ಲ ಫುಲ್ ಕ್ಲೀನ್ ಮಾಡಿಟ್ಟಿರೋದು. ಇಲ್ಲಿ ಇಷ್ಟಿಟ್ಟಿದ್ದೀನಿ. ಇದೆಲ್ಲ ಕ್ಲೀನ್ ಮಾಡಿದ್ದೀನಿ. ಮೇಲೆ ಕಬರ್ಡ್ಸ್ ಎಲ್ಲ ಕ್ಲೀನ್ ಆಗಿದೆ. ಟೈಲ್ಸ್ ಸಹ ಕ್ಲೀನ್ ಆಗಿದೆ ಕಿಚನ್ ಅಲ್ಲಿ. ಇನ್ನು ಇದೆಲ್ಲ ಇಷ್ಟು ಬಾಕಿ ಇದೆ. ಗೊತ್ತಿಲ್ಲ ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಓಕೆ, ಈ ನನ್ನ ವ್ಲಾಗ್ ನಿಲ್ಗೆ ಎಂಡ್ ಮಾಡ್ತಿದ್ದೀನಿ. ನಾನು ಯಾವ ಟೈಮಲ್ಲಿ ಹಾಕ್ತೀನೋ ವ್ಲಾಗ್ ಗೊತ್ತಿಲ್ಲ. ದಯವಿಟ್ಟು ಸಹಕರಿಸಿ ನನ್ನ ವಿಡಿಯೋಸ್ ನೋಡಿ. ಒಳ್ಳೆ ಒಳ್ಳೆ ವಿಡಿಯೋಸ್ ಹಾಕ್ತೀನಿ. ಈ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹೆಚ್ಚೆಚ್ಚು ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆ ನನ್ನ ವಿಡಿಯೋಸ್ನ ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನೆಲ್ ಪಕ್ಕದಲ್ಲಿ ರೆಡ್ ಕಲರ್ ಅಲ್ಲಿ ಸಬ್ಸ್ಕ್ರೈಬ್ ಅಂತಿರುತ್ತೆ, ಅದನ್ನ ಪ್ರೆಸ್ ಮಾಡಿದ್ರೆ ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿದ್ರೆ ಅದ್ರಲ್ಲಿ ಆಲ್ ಅಂತ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗ್ತೀರಾ. ಹಾಗೆ ಯಾರಿಗಾದ್ರೂ ನನ್ನ ಇನ್ಸ್ಟಾ ಅಲ್ಲಿ ಫಾಲೋ ಮಾಡಕ್ ಇಂಟ್ರೆಸ್ಟ್ ಇದ್ರೆ ನಾನು ಇನ್ಸ್ಟಾ ಅಕೌಂಟ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವು ಹೋಗಿ ಚೆಕ್ ಮಾಡ್ಕೋಬಹುದು. ಸ್ಪೆಷಲಿ ನನ್ನ ವ್ಯೂವರ್ಸ್ಗೋಸ್ಕರ ನಾನು ವಾಟ್ಸ್ಆಪ್ ಗ್ರೂಪ್ ನ ಕ್ರಿಯೇಟ್ ಮಾಡಿದ್ದೀನಿ. ಅದೇನಂದ್ರೆ ದಿವ್ಸ್ ಲೈಫ್ ಸ್ಟೈಲ್ಸ್ ಯೂಟ್ಯೂಬ್ ಫ್ಯಾಮಿಲಿ ಅಂತ ಹೇಳಿ. ಯಾರಿಗಾದ್ರೂ ಜಾಯ್ನ್ ಆಗಕ್ಕೆ ಇಂಟ್ರೆಸ್ಟ್ ಇದ್ರೆ ನಿಮ್ಮ ಫೋನ್ ನಂಬರ್ಸ್ ನಾನು ಮೇಲ್ ಮಾಡಿದ್ರೆ ನಾನು ನಿಮ್ಮನ್ನ ಆಡ್ ಮಾಡ್ತೀನಿ. ಹಾಗೆ ನೀವು ನಿಮ್ಮ ಫ್ರೆಂಡ್ಸ್ ಸಹ ಆಡ್ ಮಾಡ್ಕೋಬಹುದು. ಇದು ಓನ್ಲಿ ಫಾರ್ ಫೀಮೇಲ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬೈ. ಹ್ಯಾವ್ ಎ ನೈಸ್ ಡೇ.